ಎದ್ಬಿಟ್ಟಿದ್ಯಾ? ಕಾಫಿ ಕುಡ್ದಾ? ಇಲ್ಲ ಕಲ್ಪನಾ, ಇನ್ನೂ ಕುಡ್ದಿಲ್ಲ. ಏನು, ಇನ್ನೂ ಕಾಫಿ ಕೊಟ್ಟಿಲ್ವಾ ನಿನಗೆ? ಎಲ್ಲಿ ನಿನ್ನ ಮುದ್ದಿನ ಸೊಸೆ ಕಾಣ್ತಾನೆ ಇಲ್ಲ? ಏನೋ ಗೊತ್ತಿಲ್ಲ ಕಣೆ, ಇನ್ನೂ ಎದ್ದಂಗಿಲ್ಲ ಅವಳು. ಎದ್ದಿದ್ದಿದ್ರೆ ನನಗೆ ಕಾಫಿ ಕೊಡಬೇಕು ಅಂತ ಬರ್ತಾ ಇದ್ಲಲ್ವಾ? ಎದ್ದಿಲ್ಲ ಅನಿಸ್ತಿದೆ. ಇದೇನಮ್ಮ ಎದ್ದಿಲ್ಲ ಅಂದ್ಬಿಟ್ಟು ಇಷ್ಟು ಸಲೀಸಾಗಿ ಹೇಳ್ತಾ ಇದೆಯಾ? ಅಲ್ಲ, ಬೆಳಗ್ಗೆನೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿ, ನೀವು ದೊಡ್ಡವರು, ನಿಮಗೆ ಒಂದು ಗ್ಲಾಸ್ ಕಾಫಿ ಕೊಡಬೇಕು ಅಂತ ಗೊತ್ತಾಗಲ್ವೇನಮ್ಮ ಅವಳಿಗೆ? ನೋಡು, ಮದುವೆ ಆಗಿ ಬಂದು ಮೊದಲನೇ ದಿನನೇ ಹಿಂಗೆ, ಆಮೇಲೆ ಇನ್ನೆಂಗೋ. ಹೌದು ಕಣೆ ಕಲ್ಪನಾ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಕರೆಕ್ಟ್, ನೀನು ಹೇಳಿದ್ದು ಸರಿಯಾಗಿದೆ ಬಿಡು. ಅಲ್ಲ, ಇವಳಿಗೆ ಬೇಗ ಎದ್ದು ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಬಂದು ಕೊಡೋಕ್ಕಾಗಲ್ವಾ? ಅತ್ತೆ ಅನ್ನೋ ಗೌರವನೇ ಇಲ್ಲ ಕಣೆ ಇವಳಿಗೆ. ಹೌದಮ್ಮ, ನಾನು ಏನಾದರೂ ಹೇಳಿದ್ರೆ ನಿನಗೆ ಕೋಪ ಬರುತ್ತೆ. ನಾನು ಅವತ್ತೇ ಹೇಳಿದೆ ನಿನಗೆ ಜಾಸ್ತಿ ಸಲಿಗೆ ಕೊಡಬೇಡ ಅಂತ. ಈಗ ನೋಡು, ಮೊದಲನೇ ದಿನನೇ ಹಿಂಗೆ ಮಾಡ್ತಾ ಇದ್ದಾಳೆ ಇವಳು. ಕಲ್ಪನಾ, ನನಗೆ ತುಂಬ ತಲೆನೋವ್ತಾ ಇದೆ ಕಣೆ. ಇಷ್ಟೊತ್ತಾದರೂ ಕಾಫಿನೇ ಕುಡ್ದಿಲ್ಲ ನಾನು. ನಿಮ್ಮ ಅಪ್ಪ ಬೇರೆ ಏನೋ ಕೆಲಸ ಐತೆ ಅಂದ್ಬಿಟ್ಟು ಬೆಳಗ್ಗೆ ಬೇಗನೆ ಹೋದ್ರು. ಹೋಗಿ ನನಗೊಂದು ಗ್ಲಾಸು ಕಾಫಿ ತಗೊಂಬ ಹೋಗೆ. ಅಲ್ಲ, ಈ ಅಮ್ಮ ಸೊಸೆಗೆ ನಾನು ಹೇಳಿ ಅವಳ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ಳಿ ಅಂತ ನಾನು ಬಂದು ಅವಳ ಮೇಲೆ ನನ್ನ ಚಾಡಿ ಹೇಳಿದ ಅಂತ ಬಂದರೆ ಈ ಅಮ್ಮ ನನಗೆ ಕೆಲಸ ಹೇಳ್ತಾವ್ರೆ. ಅದ್ಯಾಕೆ ಕಲ್ಪನಾ ಹಂಗೆ ಸುಮ್ಮನೆ ಕೂತಿದ್ಯಾ? ಹೋಗು, ಒಂದು ಗ್ಲಾಸ್ ಕಾಫಿ ತಗೊಂಬರೋಗು. ಹೋಗಮ್ಮ, ನನ್ನ ಮೈಕೈ ಎಲ್ಲ ನೋವು. ನನಗೆ ಯಾಕೋ ಹುಷಾರಿಲ್ದಂಗೆ ಐತೆ. ಇನ್ನೇನು ನಿನ್ನ ಸೊಸೆನೇ ಬರ್ತಾಳೆ, ಕರೆದು ಅವಳಿಗೆ ಹೇಳು. ಮೊದಲನೇ ದಿನ ಮಾಡಲಿ ಅವಳೇನೆ, ಅವಳ ಕೈ ರುಚಿ ಹೆಂಗೈತೆ ಅಂತ ನೋಡೋದು ಬೇಡವಾ? ಕಲ್ಪನಾ, ಇಲ್ಲಿದ್ಯಾ? ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೆ, ಎಲ್ಲಿ ಹೋದ್ಲು ಕಾಣ್ತಾ ಇಲ್ಲಲ್ಲ ಅಂತ. ನೀನು ನೋಡಿದ್ರೆ ಇಲ್ಲಿ ಬಂದು ಕೂತಿದ್ಯಾ? ಹೌದ್ರಿ, ಯಾವಾಗಲೂ ನಿಮ್ಮ ಕಣ್ಣು ಮುಂದೆನೇ ಕೂತಿರ್ತೀನಿ. ನನಗೆ ಇನ್ನೇನು ಬೇರೆ ಕೆಲಸ ಇಲ್ವಲ್ಲ, ಅದಕ್ಕೆ ನಿಮ್ಮ ಹಿಂದೆ ಮುಂದೆ ತಿರುಗಾಡ್ಕೊಂಡಿರ್ತೀನಿ ರೀ. ಈ ಕಲ್ಪನಾ, ಅದ್ಯಾಕೆ ಹಳಿಯಂದ್ರಿಗೆ ಹಂಗೆ ಮಾತು ಕೊಡ್ತಾ ಇದೆಯಾ? ಅವ್ರು ಕೇಳಿರೋದ್ರಲ್ಲಿ ಏನು ತಪ್ಪು? ಸುಮ್ಮನಿರಮ್ಮ, ನೀನು ಬೇರೆ ಯಾವಾಗಲೂ ಇವ್ರನ್ನ ವಹಿಸ್ಕೊಂಡು ಮಾತಾಡ್ಬೇಡ ನೀನು. ಏನ್ರಿ ನಿಮ್ದು? ಏನಿಲ್ಲ ಕಲ್ಪನಾ, ನೀನು ಅಲ್ಲೆಲ್ಲೂ ಕಾಣಿಸಿಲ್ವಲ್ಲ, ಅದಕ್ಕೆ ಎಲ್ಲೋದೆ ಅಂತ ಹುಡುಕ್ತಾ ಇದ್ದೆ ಅಷ್ಟೇ. ಹೇಳು, ನೀನು ಬಿಟ್ಟಿರೋದು ಎಷ್ಟು ಕಷ್ಟ ಗೊತ್ತಾ ನನಗೆ? ಅದನ್ನೆಲ್ಲ ಅತ್ತೆ ಮುಂದೆ ಮಾತಾಡೋಕ್ಕಾಗತ್ತೇನೆ, ಸುಮ್ಮನಿರಿ. ಅದೇ ನನ್ನ ಮಗಳು ಅಳಿಯ ಎಷ್ಟು ಒಗ್ಗಟ್ಟಾಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಒಬ್ಬರನ್ನೊಬ್ಬರು ಬಿಟ್ಕೊಡೋದೇ ಇಲ್ಲ. ಇದ್ದರೆ ಹಿಂಗಿರಬೇಕು ಅನ್ನೋಗಿದ್ದಾರೆ. ಇನ್ನೊಬ್ಬರಿಗೆ ಮಾದರಿ ನನ್ನ ಅಳಿಯ ಮಗಳು. ನೋಡಿದ್ಯಮ್ಮ, ಗಂಟೆ 8:30 ಆಗ್ತಾ ಬಂತು, ಇನ್ನೂ ನಿನ್ನ ಮುದ್ದಿನ ಸೊಸೆ ಬಂದೇ ಇಲ್ಲ. ಅಲ್ಲ, ಅವ್ರ ಮನೇಲೂ ಇಷ್ಟೊತ್ತಿಗೆ ಎದ್ದೊಳ್ತಾ ಇದ್ಲ ಅವಳು. ಮದುವೆ ಆಗಿದೆ, ಮೊದಲನೇ ದಿನ ನಾನು ಬೇಗ ಎದ್ದು ಹೋಗಬೇಕು. ಅವ್ರು ಏನು ಅನ್ಕೊತಾರೆ ಅನ್ನೋ ಸ್ವಲ್ಪನೂ ಬುದ್ಧಿನೇ ಇಲ್ವಲ್ಲಮ್ಮ. ಅದು ಬೇರೆ ಡಿಗ್ರಿ ಓದಿರೋ ಹುಡುಗಿ ಅಂತೀಯ. ಮುಂದೆ ನಿನಗೇನೆ ಗಂಡಾಂತರ ಕಾಯ್ದಿರೋದು, ಸ್ವಲ್ಪ ನೆನ್ಪಿಟ್ಕೊ. ಈಗಲೇ ಸ್ವಲ್ಪ ಅದ್ಬಸ್ತಲ್ಲಿಡು. ಹೌದು ಅತ್ತೆ, ಕಲ್ಪನಾ ಹೇಳ್ತಾ ಇರೋದು ನಿಜ. ನಿಮ್ಮ ಸೊಸೆ ನಿಮ್ಮ ಮಗನ ಬುಟ್ಟಿಗೆ ಹಾಕೊಳ್ಳೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಹೌದಮ್ಮ, ಈಗಿನ ಕಾಲದ ಹುಡುಗಿರನ್ನ ನಂಬಾರ್ದು. ನಾವೇ ನೋಡ್ತಾ ಇದೀವಲ್ಲ, ಅಕ್ಕ ಪಕ್ಕ ಸುತ್ತಮುತ್ತ ಎಲ್ಲ ಏನಾಗ್ತಾ ಇದೆ ಅಂತ. ಮೊನ್ನೆ ನೋಡು, ಆ ಜಯಮ್ಮ ಇದ್ದಾರಲ್ಲ, ಅವ್ರ ಸೊಸೆ ಅವ್ರ ಅತ್ತೆನ ವೃದ್ಧಾಶ್ರಮಕ್ಕೆ ತಗೊಂಡೋಗಿ ಸೇರಿಸಿದಾರಂತೆ. ಹಂಗಂತ ಊರಲ್ಲಿರೋ ಹಳ್ಳಿ ಹೆಂಗಸರೆಲ್ಲ ಮಾತಾಡ್ಕೊಂತವ್ರೆ. ಹೌದು ಅತ್ತೆ, ನಮ್ಮೂರಲ್ಲೂ ಇದೇ ಥರ ಒಂದು ನಡೀತು. ಅವ್ರ ಮನೇಲಿ ಅವ್ರ ಅತ್ತೆನ ಸೊಸೆ ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ಲು. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ನಿಮ್ಮ ಹುಷಾರಲ್ಲಿ ನೀವಿರಿ. ಹೌದಾ ಅಳಿ, ಅಂದರೆ ನಿಮ್ಮೂರಲ್ಲೂ ಹಂಗಾಗಿದ್ಯಾ? ಹೌದತ್ತೆ, ಅದಕ್ಕೆ ಅಲ್ವಾ ನಿಮ್ಗೆ ಹೇಳ್ತಾ ಇರೋದು, ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇರೋದು ನಾನು. ವೀಣಾ, ಬಂದ್ಯಾ? ಬಾಬಾ, ನಿಮ್ಮ ಬಗ್ಗೆನೇ ಮಾತಾಡ್ಕೊತಾ ಇದ್ರಿ ನೋಡು. ಅದೇನಮ್ಮ? ಏನಮ್ಮ ವೀಣಾ, ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? ಇನ್ನೊಂದೆರಡು ಅವರು ಮಲ್ಕೊಳ್ಳೋದಲ್ವೇನಮ್ಮ? ಇನ್ನು ಸೂರ್ಯ ನೆತ್ತಿ ಮೇಲೆ ಬಂದ ಮೇಲೆ ಎದ್ದಿದ್ದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು ನೋಡು. ತುಂಬ ಬೇಗ ಎದ್ಬಿಟ್ಟಿದ್ಯಾ ನೀನು? ಇಲ್ಲ ಅತ್ತೆ, ಹಾಗೆಲ್ಲ ಏನೂ ಇಲ್ಲ. ನಾನು ಆಗಲೇ ಎದ್ದೆ, ಸ್ನಾನ ಮಾಡಿ ರೆಡಿ ಮಾಡಿ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು ಅಷ್ಟೇ. ನಾಳೆಯಿಂದ ಹೀಗಾಗಲ್ಲ ಅತ್ತೆ. ನೋಡು, ನಾಳೆಯಿಂದ ಈ ಥರ ಆಗಲ್ಲ ಅನ್ನೋದು ಹೇಳೋದು ದೊಡ್ಡ ವಿಷಯ ಅಲ್ಲ. ನಾಳೆಯಿಂದ 5 ಗಂಟೆಗೆ ಎದ್ದೊಳ್ಬೇಕು. ಎದ್ದು ಮನೆ ಮುಂದೆ ಸಾರಿಸಿ ರಂಗೋಲಿ ಹಾಕು. ಎಲ್ಲ ಕೆಲಸ ಮಾಡಿ ಬೇಗ ದೇವ್ರ ಪೂಜೆ ಮಾಡಿ ಎಲ್ರಿಗೂ ನಾಷ್ಟ ತಯಾರು ಮಾಡು. ಅರ್ಥ ಆಯ್ತಾ? ಸರಿ ಅತ್ತೆ, ಆಯಿತು. ನೀವು ಹೇಳ್ದಾಗೆ ಮಾಡ್ತೀನಿ. ಸರಿ ಅಂತ ಬಾಯಲ್ಲಿ ಹೇಳೋದಲ್ಲ, ಕೈಯಲ್ಲಿ ಕೆಲಸ ಮಾಡಿ ತೋರಿಸ್ಬೇಕು. ಹೋಗಿ ನಮ್ಮೆಲ್ರಿಗೂ ನಾಷ್ಟ ತಯಾರು ಮಾಡೋ ಹೋಗಿ. ಆಯ್ತತ್ತೆ, ಮಾಡ್ತೀನಿ. ನಾಷ್ಟಕ್ಕೆ ಏನು ಮಾಡಲಿ ಅತ್ತೆ? ಏನು ಮಾಡ್ತೀಯ ನೋಡು, ಮೊದಲನೇ ದಿನ ಅಲ್ವಾ, ಏನಾದರೂ ಒಂದು ಸಿಹಿ ಏನಾದರೂ ಮಾಡಿ ಬೇರೆ ಏನಾದರೂ ಖಾರವಾಗಿ ಮಾಡು. ಅರ್ಥ ಆಯ್ತಾ? ಅದನ್ನ ಮಾಡಿಕೊಂಡು 1 ಗಂಟೆ ಕಾಲ ಕಳಿಬೇಡಮ್ಮ ಅಡುಗೆ ಮನೇಲಿ. ನಮಗೆಲ್ಲ ಹೊಟ್ಟೆ ಹಸಿತಿದೆ. ನಿನ್ನ ಅಡುಗೆ ನಂಬ್ಕೊಂಡು ಕೂತ್ಕೊಂಡಿದ್ದೀವಿ ನಾವು. ಬೇಗ ಹೋಗಿ ನಾಷ್ಟದ ಮಾಡೋಗೋಗಿ. ಸರಿ ಅತ್ತೆ, ಆಗಲಿ, ಮಾಡ್ತೀನಿ. ನೋಡಿದ್ರೇನ್ರಿ, ನಾವು ಹಾಕಿದ್ದ ಬಾಣ ಹಿಂಗೆ ಕೆಲಸ ಮಾಡ್ತಾ ಇದೆ ಅಂತ. ನೀನು ಹೇಳಿದ್ದು ಸರಿ ಕಲ್ಪನಾ. ನಾನು ಮೊದಲನೇ ದಿನವೇ ಸ್ವಲ್ಪ ಶಿಸ್ತಾಗಿರಬೇಕು. ಮೊದಲನೇ ದಿನವೇ ಲೂಸ್ ಬಿಟ್ಟರೆ ಯಾವಾಗೂ ಅದನ್ನೇ ಸದರ ಮಾಡ್ಕೊತಾಳೆ ಇವಳು. ಹೌದಮ್ಮ, ನಾನು ನಿನ್ನ ಒಳ್ಳೇದಕ್ಕೆ ಅಲ್ವಾ ಹೇಳೋದು. ಮುಂದೆ ನಿನಗೆ ತೊಂದರೆ ಆಗಬಾರ್ದು ಅಷ್ಟೇ ನನ್ನ ಉದ್ದೇಶ, ಅಲ್ವೇನ್ರಿ? ಹೌದೌದು.
ಅಲ್ಲ ನಾನು ಏನು ತಪ್ಪು ಮಾಡಿದೆ ಅಂದ್ಬಿಟ್ಟು ಅತ್ತೆ ನನಗೆ ಇಷ್ಟೆಲ್ಲ ಬೈದ್ಬಿಟ್ರು. ನನಗಂತೂ ತುಂಬ ಬೇಜಾರಾಗ್ತಾಯಿದೆ. ಅಮ್ಮ ಒಂದಿನ ಕೂಡ ನನ್ನ ಈ ಥರ ಎಲ್ಲ ಬೈದಿರಲಿಲ್ಲ. ಇವ್ರು ನೋಡಿದ್ರೆ ಹೀಗೆಲ್ಲ ಬೈದ್ಬಿಟ್ರು ನಂಗೆ ತುಂಬಾ ಬೇಜಾರಾಗ್ತಾಯಿದೆ. ಈ ಮನೇಲಿ ನಾನು ಒಬ್ಬಂಟಿ ಅಂತ ಅನಿಸ್ತಾಯಿದೆ. ಏನು ಮಾಡೋದು? ಅಮ್ಮನಿಗನ ಒಂದ್ಸಲ ಫೋನ್ ಮಾಡಿ ಮಾತಾಡಬೇಕು, ಆವಾಗ ಸ್ವಲ್ಪ ಸಮಾಧಾನ ಆಗ್ತಿತ್ತು ನನಗೆ. ಆದರೆ ನಾಷ್ಟ ಮಾಡೋಕ್ಕೆ ಹೇಳಿದ್ದಾರೆ. ಇವಾಗ ಫೋನ್ ಮಾಡಿ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ಬೇರೆ ಏನಾದರೂ ಅನ್ಕೊತಾರೆ ಅನಿಸುತ್ತೆ. ಇಲ್ಲ, ಫಸ್ಟು ತಿಂಡಿ ಮಾಡಿಬಿಟ್ಟು ಆಮೇಲೆ ಮಾತಾಡಿದ್ರೆ ಆಯಿತು. ಇದು ಅಡುಗೆ ಮನೇಲಿ ಏನೇನು ಎಲ್ಲೆಲ್ಲಿದೆ ಅಂತ ನಾನು ಹೊಸದಾಗಿ ಬಂದಿದ್ದೀನಿ, ನನಗೆ ಹೆಂಗೆ ಗೊತ್ತಾಗುತ್ತೆ? ಯಾರು ನನ್ನ ಸಹಾಯಕ್ಕೆ ಇಲ್ಲ ಅನಿಸುತ್ತೆ ಈ ಮನೇಲಿ. ಸಿಹಿ ಮಾಡು ಅಂತ ಹೇಳಿದ್ದಾರೆ ಅತ್ತೆ, ಕೇಸರಿ ಬಾತ್ ಮಾಡಿಬಿಡ್ತೀನಿ. ಹಾಗೆ ಖಾರ ಮಾಡು ಅಂತ ಹೇಳಿದ್ದಾರಲ್ಲ, ಅದಕ್ಕೆ ಉಪ್ಪಿಟ್ಟು ಮಾಡಿಬಿಡ್ತೀನಿ. ಒಳ್ಳೆ ಕಾಂಬಿನೇಷನ್ನು, ಅವ್ರಿಗೂ ಇಷ್ಟ ಆಗುತ್ತೆ ಅನಿಸುತ್ತೆ. ನೋಡೋಣ, ಮಾಡ್ತೀನಿ ಅದನ್ನೇ. ಸೊಸೆರಾಣಿ ಅಡುಗೆ ಕೆಲಸ ಶುರು ಹಚ್ಕೊಂಡಿದ್ದಾರೆ. ನೋಡೋಣ ಯಾವ ಥರ ಅಡುಗೆ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಅದನ್ನ ಹಾಳು ಮಾಡೋದಕ್ಕೆ ಅಲ್ವಾ ನಾನಿರೋದು. ವೀಣಾ, ಯಾಕಮ್ಮ ಸಪ್ಪಗಿದ್ಯಾ? ಅಮ್ಮ ಆ ಥರ ಎಲ್ಲ ಮಾತಾಡಿದ್ರು ಅಂತ ಬೇಜಾರಾಯ್ತಾ? ಆ ಥರ ಎಲ್ಲ ಏನೂ ಇಲ್ಲ. ಇಲ್ಲ, ಸ್ವಲ್ಪ ಬೇಜಾರಾಯಿತು ಅಷ್ಟೇ. ಅವರು ನನ್ನ ಒಳ್ಳೇದಕ್ಕೆ ಅಲ್ವಾ ಹೇಳೋದು. ನನಗೆ ಈ ಮನೆ ರೀತಿ ನೀತಿ ಎಲ್ಲ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ಇವತ್ತೊಂದಿನ ನನ್ನ ಕಡೆಯಿಂದ ತಪ್ಪಾಯಿತು ಅಷ್ಟೇ. ನಾಳೆಯಿಂದ ಹೀಗಾಗೋದಿಲ್ಲ. ಬೇಜಾರಿಲ್ಲ ಅಂತ ಹೇಳ್ತಾ ಇದೆಯಾ, ಆದರೆ ನಿನ್ನ ಮುಖ ನೋಡಿದ್ರೇ ಗೊತ್ತಾಗ್ತಾ ಇದೆ ನೀನು ಎಷ್ಟು ಬೇಜಾರಲ್ಲಿದೆಯಾ ಅಂತ. ನಮ್ಮಮ್ಮಂಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ. ಅಲ್ಲ, ಮದುವೆ ಆಗಿ ಬಂದಿದ್ದಾಳೆ, ಮೊದಲನೇ ದಿನನೇ ಈ ಥರ ಎಲ್ಲ ಮಾತಾಡಬಾರ್ದು ಅಂತ ಅವ್ರಿಗೆ ಸ್ವಲ್ಪನೂ ಅರ್ಥನೇ ಆಗಲ್ಲ. ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ ವೀಣಾ, ನಾನು ನಿನ್ನ ಜೊತೆ ಇದ್ದೀನಿ. ನಿನ್ಗೆ ಏನೇ ಸಹಾಯ ಬೇಕಿದ್ರು ನನ್ನನ್ನು ಕೇಳು. ನಿನ್ಗೇನಾದರೂ ಹೆಲ್ಪ್ ಮಾಡಲಾ ತಿಂಡಿ ಮಾಡೋದಕ್ಕೆ ನಾನು? ತುಂಬ ಥ್ಯಾಂಕ್ಸ್ ಅದಕ್ಕೆ, ನನ್ನನ್ನು ಅರ್ಥ ಮಾಡ್ಕೊಂಡಿರೋದಕ್ಕೆ. ಇಲ್ಲ, ಸಹಾಯ ಎಲ್ಲ ಏನು ಬೇಡ. ನಾನು ಕೇಸರಿ ಬಾತು ಮತ್ತು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಬೇಗನೂ ಆಗುತ್ತಲ್ವಾ, ಜಾಸ್ತಿ ಟೈಮ್ ಹಿಡಿಯಲ್ಲ. ನಿಮಗೆಲ್ಲ ಹೊಟ್ಟೆ ಹಸಿತಾ ಇದೆ ಅನಿಸುತ್ತೆ. ನಾನೀಗ ಒಂದು 10 ಮಿನಿಟ್ಸಲ್ಲಿ ಮಾಡಿಬಿಡ್ತೀನಿ. ಹೌದಾ, ಸರಿ ಆಯಿತು. ನೀನು ತಿಂಡಿ ಮಾಡು, ನಾನು ಆಮೇಲೆ ಬರ್ತೀನಿ, ಆಯಿತಾ? ಹಾಂ ಸರಿ. ಅಂದಾಗೆ ಅದಕ್ಕೆ ರವೆ ಎಲ್ಲ ಎಲ್ಲಿದೆ? ನನಗೆ ಏನೇನು ಎಲ್ಲೆಲ್ಲಿದೆ ಅಂತ ಗೊತ್ತಿಲ್ಲ, ಒಂದು ಸ್ವಲ್ಪ ತೋರಿಸ್ಕೊಟ್ಬಿಟ್ಟು ಹೋಗ್ತೀರಾ? ಅಷ್ಟೇ ತಾನೇ, ನೋಡು ಆ ಬಾಕ್ಸಲ್ಲಿ ರವೆ ಎಲ್ಲ ಇದೆ, ಆ ಕಡೆ ದ್ರಾಕ್ಷಿ ಗೋಡಂಬಿ ಅದೆಲ್ಲ ಆ ಕಡೆ ಇದೆ, ಸಕ್ಕರೆ ಆಮೇಲೆ ಬೆಲ್ಲ ಎಣ್ಣೆ ಅದೆಲ್ಲ ನೋಡಿ ಈ ಕಡೆ ಇದೆ. ಎಲ್ಲ ನೋಡಿಕೊಂಡು ಏನು ಬೇಕೋ ಅದು ತೊಗೊಂಡು ನೀನು ಮಾಡ್ಕೊಂಡ್ಬಿಡು, ಆಯಿತಾ? ನಾನೊಂದು 5-10 ನಿಮಿಷ ಬಂದುಬಿಡ್ತೀನಿ. ಹಾಂ, ಮಾಡಿ. ಸರಿ ಅದಕ್ಕೆ, ಆಯಿತು. ಅಲ್ಲ, ನಾನೇನೋ ಬಾಯಿ ಮಾತಿಗೆ ಏನಾದರೂ ಸಹಾಯ ಮಾಡಲ ಅಂತ ಕೇಳಿದ್ರೆ ಇವಳು ಬಿಟ್ಟರೆ ನನ್ನ ಕೈಲಿ ಎಲ್ಲ ಕೆಲಸ ಮಾಡ್ಸಂಗವಳು. ಮೊದಲು ಇಲ್ಲಿಂದ ಹೋಗಬೇಕು, ಅದೇನು ಮಾಡ್ತಾಳೆ ಮಾಡಿ, ಆಮೇಲೆ ಬಂದು ಅದಕ್ಕೊಂದು ಗತಿ ಕಾಣಿಸ್ತೀನಿ ನಾನು. ಕಲ್ಪನಾ, ಯಾಕೆ ಹಿಂಗೆ ಕೋಪದಲ್ಲಿದೆಯಾ? ಅಡುಗೆ ಮನೆ ಒಳಗಡೆ ಹೋಗಿದ್ದಲ್ಲ, ಏನು ಮಾಡ್ತಾಳೆ ವೀಣಾ? ಏನು ತಿಂಡಿ ಮಾಡ್ತಾಳಂತೆ? ಅಯ್ಯೋ, ಅವಳ ಏನೋ ಹೋಗಿ ಒಂದೆರಡು ಮಾತಾಡೋಣ, ಅವಳು ಸ್ವಲ್ಪ ತಲೆ ತುಂಬನ ಅಂತ ಹೋದ್ರೆ ಅವಳು ನೋಡಿದ್ರೆ ಅದೆಲ್ಲಿದೆ ಇದೆಲ್ಲಿದೆ ಅಡುಗೆ ಮನೆ ನನಗೆ ಹೊಸದು ಎಲ್ಲ ತೋರಿಸ್ಕೊಡಿ ಅಂತ ನನ್ನ ಕೈಲಿ ಕೆಲಸ ಮಾಡಿಸ್ಕೊಳಕ್ಕೆ ನೋಡಿದ್ಲು. ನಾನು ಬಿಡ್ತೀನಾ? ಅಲ್ಲಿದೆ, ಎತ್ಕೋ ಬರ್ತೀನಿ ಅಂದ್ಬಿಟ್ಟು ಬಂದ್ಬಿಟ್ಟೆ. ಅದೇನೋ ಉಪ್ಪಿಟ್ಟು ಕೇಸರಿ ಬಾತ್ ಮಾಡ್ತಾಳಂತೆ. ಏನು ಉಪ್ಪಿಟ್ಟು ಕೇಸರಿ ಭಾತಾ? ಅಯ್ಯೋ, ನನಗೆ ಉಪ್ಪಿಟ್ಟು ಕೇಸರಿ ಭಾತ್ ಅಂದರೆ ತುಂಬ ಇಷ್ಟ ಕಲ್ಪನಾ. ನೀನಂತೂ ಮಾಡ್ಕೊಡಲ್ಲ. ಇವತ್ತು ಅವಳ ನೆಪದಲ್ಲಿ ಕೇಸರಿ ಭಾತ್ 1-2 ಸ್ಪೂನು ಜಾಸ್ತಿನೇ ತಿಂದ್ಬಿಡ್ತೀನಿ. ಸ್ವಲ್ಪ ಚೆನ್ನಾಗಿ ದ್ರಾಕ್ಷಿ ಗೋಡಂಬಿ ತುಪ್ಪ ಎಲ್ಲ ಹಾಕಿ ಕೇಳೆ. ಹೌದ್ರಿ, ನಾನೇನು ಮಾಡ್ಕೊಡಲ್ಲ ನಿಮಗೆ, ಬರೀ ಉಪವಾಸನೇ ಇದ್ದೀರಾ ನೋಡಿ. ಅವಳು ಮಾಡೋದು ನಿಮ್ಗೆ ತುಂಬ ಇಷ್ಟ ಅಂತೆ. ಅಯ್ಯೋ, ನೀನು ಮಾಡೋ ಅಡುಗೆ ನಾನು ನೋಡಿಲ್ವಾ? ಅದನ್ನು ಬಾಯಲ್ಲಿ ಇಕ್ಕಕ್ಕೆ ಆಗೋದಿಲ್ಲ. ಹಂಗೆ ಮಾಡ್ತೀಯ ಅಡುಗೆನ? ದೇವರೇ ಮೆಚ್ಕೋಬೇಕು ನೀನು ಅಡುಗೆನ. ಏನ್ರಿ ಅದು ಗೊಣಗಾಡ್ತಾ ಇದ್ದೀರಾ? ಏನೋ ಅಂದಂಗಿತ್ತು. ಏನಿಲ್ಲಪ್ಪ, ಏನು ಅಂದಿಲ್ಲ. ನೀನು ಮಾಡೋ ಅಡುಗೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೆನೆಸ್ಕೊತಾ ಇದ್ದೆ ಅಷ್ಟೇ. ಹೋಗಿ ಅವಳು ಅಡುಗೆ ಮಾಡಿದಾಳ ಅಂತ ನೋಡೋಗಿ, ಆಗಿರ್ಬೋದೇನೋ, ಹಾಕೊಂಡು ಬರೋಗಿ, ಹೋಗಿ ತಿನ್ನೋಣ. ಯಾವಾಗೂ ತಿನ್ನೋದ್ರಲ್ಲೇ ಇರಿ, ಬೇರೆ ಏನು ಯೋಚನೆ ಇಲ್ಲ ನಿಮಗೆ. ಸರಿ ಬಿಡು ಕಲ್ಪನಾ, ಆಯಿತು ನಡಿ, ಹೊಟ್ಟೆ ಹಸಿತಿದೆ, ತಿಂಡಿ ಮಾಡೋಣ ನಡಿ. ಇದಕ್ಕೆ ಏನು ಕಮ್ಮಿ ಇಲ್ಲ. ಸರಿ ಬನ್ನಿ ತಿಂಡಿ ತಿನ್ನೋಣ, ಅಮ್ಮನ ಕರಿತೀನಿ.